ನೋಡ್ರಿ ಇವರೆಲ್ಲ ಹೇಗಾಡ್ತಾರೆ ಅಂತ. ನಾನು ನಮ್ಮಪ್ಪನ ಸಾಯ್ಸಕ್ ಹೋಗಿದ್ದಂತೆ. ಹಾಗಂತ ಮಧುರ ಹೇಳ್ತಾಳೆ, ಎಷ್ಟು ವರ್ಷ ನನಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಆದ್ರೆ ಈಗ ಅವಳೇ ನನ್ನ ವಿರುದ್ಧ ಇದ್ದಾಳೆ. ನಾನ್ ನಮ್ಮಪ್ಪನ್ ಸಾಯ್ಸಕ್ ಹೋಗ್ತೀನ? ನಾನ್ ನಮ್ಮಪ್ಪನ್ ಸಾಯಿಸ್ತೀನ? ನಾನು ಅವ್ರ ಮಗಳು ರೀ, ಅವ್ರ ನಮ್ಮಪ್ಪ. ನಾನು ಅವ್ರನ್ನ ಸಾಯಿಸ್ತೀನ? ನೋಡಿ ಇವರೆಲ್ಲ ಹೇಗೆ ಹೇಳ್ತಾರೆ ಅಂತ. ನನಗೆ ಹುಚ್ಚಿಡ್ತಿದ್ಯಂತೆ, ನಾನು ಹುಚ್ಚಿ ಅಂತೆ. ನಾನು ಹುಚ್ಚಿನೇನ್ರಿ? ನಾನು ಹುಚ್ಚಿನ? ನಾನು ಹುಚ್ಚಿನ? ಇಲ್ಲ ರೀ, ನಾನು ಹುಚ್ಚಿ ಅಲ್ಲ. ನಾನು ಹುಚ್ಚಿಡ್ದಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವೇ ಹೇಳಿ ಇವ್ರಿಗೆಲ್ಲ ನನಗೆ ಹುಚ್ಚಿಡ್ದಿಲ್ಲ ಅಂತ ಹೇಳಿ. ಹೇಳಿ ನನಗೆ ಹುಚ್ಚಿಡ್ದಿಲ್ಲ ಅಂತ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ. ಹೇಳಿ ನಾನು ಹುಚ್ಚಿ ಅಲ್ಲ ಅಂತ ಹೇಳಿ. ಹೇಳಿ. ಲೇ ಮಧುರ, ನರಸಿಂಹಮೂರ್ತಿ ನಮ್ಮಪ್ಪ. ನಾನು ಅವನ್ನ ಸಾಯಿಸ್ತೀನ? ಹೇಳು, ನಾನು ಸಾಯಿಸ್ತೀನ? ಹೇಳೆ, ಹೇಳು. ಹೇಳು, ನಾನು ಸಾಯಿಸ್ತೀನ? ಹೇಳು, ಹೇಳೆ, ಹೇಳು, ಹೇಳು, ನಾನು ಸಾಯಿಸ್ತೀನ? ಮೇಘನಾ, ಸಮಾಧಾನ ಮಾಡ್ಕೋ. ನೀನ್ ಯಾರನ್ನೂ ಕೊಲೆ ಮಾಡಕ್ ಹೋಗಿಲ್ಲ ಅಲ್ವಾ? ಅಲ್ವಾ? ನಾನು ಯಾಕ್ರಿ ಸಾಯಿಸ್ಲಿ? ಸದ್ಯ ನೀವಾದ್ರೂ ನನ್ನ ನಂಬ್ತಿರಲ್ಲ, ನನಗಷ್ಟು ಸಾಕು. ಈಗ್ಲಾದ್ರೂ ನಂಬ್ತೇನೆ. ನಿಮ್ ಭಾವನೆ ಹೇಳ್ತಿದ್ದಾರೆ, ನಂಬ್ತೀಯಾ? ಒಂದು ಕ್ಷಣ ನನಗೆ ಹೇಗಾಗೋಗಿತ್ತು ಅಂದ್ರೆ ಜೀವನನೇ ಮುಗ್ದೋಯ್ತು. ನಾನು ಹುಚ್ಚಿ ಆಗೋಗ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೆ. ಸದ್ಯ ನೀವಾದ್ರೂ ನನ್ನ ನಂಬ್ತಿರಲ್ಲ, ನನಗ ಸಾಕು. ಸ್ವಂತ ತಂಗಿನೇ ನಂಬಲಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗಲ್ವೇನ್ರಿ? ನೀವೇ ಹೇಳಿ. ಅಳ್ಬೇಡ, ಇವ್ರು ಯಾರಿಗೂ ನಿನ್ ಬಗ್ಗೆ ಗೊತ್ತಿಲ್ಲ. ನೀನ್ ಸಮಾಧಾನ ಮಾಡ್ಕೋ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್